ನೀವು ಹೇಳಿದ ಮಾತ್ರ ನಾನು ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ನೀವು ಒಂದು ಇಷ್ಟು ದೊಡ್ಡ ಫೇಮಸ್ ಆಗಿ ನೆಗೆಟಿವ್ ಪಾಯಿಂಟೇ ತುಂಬಾ ಕಾರಣ ಆಯ್ತು. ಹೌದು, 1000%. ನಾನು ನೆಗೆಟಿವ್ ಮಾಡೋರ್ಗೆನೆ ಇವಾಗ ನನಗೆ ಬ್ಯಾಡ್ ಆಗಿ ನಾಯಿ ಬ್ರೀಡರ್ಗಳು ನಾನು ಇವತ್ತು ನಂಬರ್ 1 ಬೆಳೆದ್ಬಿಟ್ಟಿದೆ. ಅವರು ಇನ್ನೂ 500 ರೂಪಾಯಿ ಡೀಲರ್ ಆಗಿದ್ದಾರೆ. ಅಂದರೆ 6 ತಿಂಗಳಿಗೋ 3 ತಿಂಗಳು ಯಾರೋ ನಾಯಿ ಕೇಳಿದ್ರೆ ಅಣ್ಣ ಬನ್ನಿ ಅಣ್ಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಾಯಿ ತೋರಿಸ್ಬಿಟ್ಟು ಸರ್ ನೀವು 500 ಕೊಡಿ, ನೀವು 500 ಕೊಡಿ ಅಂತ 1000 ರೂಪಾಯಿ ಅಷ್ಟೇ. ಅದು ಡೀಲ್ ಆದರೆ ಆ ಯೋಗ್ತಲೇ ಇದ್ದಾರೆ. ಇನ್ನು ಅವ್ರುಗಳಿಗೆ ಏನಂದರೆ ನಾನು ಬೆಳೀತಾ ಇದ್ದೀನಿ ಅಂತ ತುಳಿಬೇಕು ಅಂತ ಅವ್ರಿಗೆ. ಆದರೆ ಅವ್ರು ತುಳಿಯೋದಕ್ಕೋಸ್ಕರ ಏನು ಮಾಡ್ತಾರೆ, ಬ್ಯಾಡ್ ಕಮೆಂಟ್ ಹಾಕೋದು, ನಗೋದು, ಓಳು ಅನ್ನೋದು, ಬಂಡಲ್ ಅನ್ನೋದು. ನಾನು ಹೇಳ್ತೀನಿ ಪ್ಲೀಸ್ ಇನ್ನೂ ಜಾಸ್ತಿ ಬೈರಿ, ಪ್ಲೀಸ್ ಕಾಲಿಗೆ ಬೀಳ್ತೀನಿ, ಬೆಗ್ ಮಾಡ್ತೀನಿ ಅಂತ ವಿತ್ ಸ್ಕ್ರೀನ್ಶಾಟ್ ಅಲ್ಲ, ಇಲ್ಲ ಒರಿಜಿನಲ್ಲೇ ತೋರಿಸ್ತೀನಿ. ಆ ಥರ ಬೇಡ್ಕೊಂಡು ಬೈರಿ, ಆಮೇಲೆ ಬೈದಿದ್ದನ್ನು ನೀವು ಶೇರ್ ಮಾಡಿ, ಯಾಕಂದರೆ ನೀವು ಬೈದಿರೋದು ಬೇರೆ ಜನಕ್ಕೆ ಗೊತ್ತಾಗಬೇಕಲ್ಲ ಅಂತ. ಆ ಥರ ಬೈದಿದ್ದನ್ನು ಶೇರ್ ಮಾಡಿ ಅಂತ ಕಾಲಿಗೆ ಬೀಳ್ತೀನಿ ಅಂತೆಲ್ಲ ವಾಯ್ಸ್ ರೆಕಾರ್ಡ್ ಎಲ್ಲ ಕಳಿಸಿದ್ದೀನಿ. ನಾನು ಬೆಗ್ ಮಾಡ್ತೀನಿ ಪ್ಲೀಸ್ ಅಂತ. ಇದರಿಂದ ನಾನು ಇವತ್ತು ಬಿಗ್ ಬಾಸಲ್ಲಿ ಇದ್ದೀನಿ. ತುಂಬ ಡಿಫ್ರೆಂಟ್ ಅನ್ಸುತ್ತೆ, ಯಾಕಂದರೆ ಇದೇ ಒಂದು ಬ್ಯಾಡ್ ಕಾಮೆಂಟ್ಸಿಂದ ನಿಮಗೆ ಗೊತ್ತಿರುತ್ತೆ ರಮ್ಯ ಅವರು ಸೈಕೋ ಆಗ್ತಾರೆ, ಫೀಲ್ ಆಗ್ತಾರೆ, ಡಿಪ್ರೆಷನ್ ಹೋದ್ರು. ಬಟ್ ಆದ್ರೆ ನನಗೆ ಬ್ಯಾಡ್ ಕಾಮೆಂಟ್ಸ್ ಬೇಕು ಅನ್ನೋ ಏಕೈಕ ವ್ಯಕ್ತಿ. ಹೌದು, ನಾನು ಬೇಡ್ಕೊಂತೀನಿ ದಯವಿಟ್ಟು. ಇವಾಗ ನೋಡಿ, ನಾನು ಬಿಗ್ ಬಾಸ್ ಇಂದ ಆಚೆ ಬರ್ತಿದ್ದಂಗೆ ಅನಂತ್ನಾಗ್ ತರ ಆಡ್ಕೊಂಡಂಗೆ ತೋರಿಸಿದ್ರು. ನಾನು ಹೇಳಿದೆ ಅಯ್ಯೋ ಅನಂತ್ನಾಗ್ ಹೋಲಿಸ್ತಾ ಇದಾರ, ಬೆಸ್ಟ್ ಶೇರ್ ಮಾಡಿ, ಇನ್ನ ಕೆಟ್ಟದಾಗ ಮಾಡಿ ಅಂತ. ಇನ್ನೊಂದು ಬಂದು ಹಿಂಗೆ ಅಂದಾಗ ಒಂದು ಕರೆಂಟಿಗೆ ಹಚ್ಚಿ ಪ್ಲಾಸ್ಟಿಕ್ ಚೇರಲ್ಲಿ ಕುತ್ಕೊಂಡ್ರೆ ಕೈ ಟಚ್ ಆದ್ರೆ ಚರ್ರ ಅನ್ನತ್ತಲ್ಲ, ಹಂಗಾಗ್ಬಿಡ್ತು. ಅದೇನೋ ಎತ್ತ ತಕ್ಷಣ ಅವ್ರ ಕೈ ಟಚ್ ಆದಾಗ ಕರೆಂಟ್ ಚರ್ರ ಅಂತು. ಅದಕ್ಕೆ ಹಿಂಗೆ ಅಂದಿದ್ದೀನಿ, ಅಷ್ಟು ಜೋರಾಗಿ ಅಂದಿದ್ದೀನಿ, ನನಗೆ ಗೊತ್ತಿಲ್ಲ, ಅದು ಅಷ್ಟು ವೈರಲ್ ಆಗಿದೆ. ಅದು ಬಿಟ್ಟು ಮೇಕಪ್, ತಲೆಗೆ ಎಣ್ಣೆ ಹಾಕೊಂಡಿರೋದು, ತಲೆಗೆ ಎಣ್ಣೆ ಹಾಕೊಂಡಾಗ ಹಿಂದೆ ತುಂಬಾ ಬ್ಯೂಟಿಗೆ ಇದು ಕೊಡ್ತಾರೆ, ಏನೇನೋ ಯೂಸ್ ಮಾಡ್ತಾರೆ, ಲೇಡೀಸ್ಗಿಂತ ಜಾಸ್ತಿ ಇವರೇ ಮಾಡ್ತಾರೆ ಅನ್ನೋದು ಇಲ್ಲ. ಒಂದು ನಿಮಿಷ, ಮೇಕಪ್ ಅಂದರೆ ಏನು, ಟ್ರೀಟ್ಮೆಂಟ್ ಅಂದರೆ ಏನು, ಎರಡು ಬೇರೆ ಬೇರೆ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ನಾನೀಗ ಹೆಸರು ಹೇಳಕ್ಕೆ ಹೋಗ್ತೀನಿ, ಅದನ್ನು ನೀವು ಮೇಕಪ್ ಅಂತ ಹೇಳಿ. ಮಾಯಶ್ಚರೈಸರ್ ಕ್ರೀಮು ಮೇಕಪ್, ಆಮೇಲೆ ಸನ್ಸ್ಕ್ರೀನ್ ಲೋಷನ್, ವಿಟಮಿನ್ ಸಿ ಸಿರಪ್, ಆಯ್ತಾ, ಆಮೇಲೆ ಗೋಕುಲ್ ಪೌಡರು, ಆಮೇಲೆ ಐ ಡ್ರಾಪ್ಸು, ಕಣ್ಣು ರೆಡ್ ಆಗೋದು ವೈಟ್ ಆಗೋಕ್ಕೆ, ಆಮೇಲೆ ತಲೆಗೆ ಡವ್ ಶ್ಯಾಂಪು, ಡವ್ದು ಕಂಡೀಷ್ನರು, ಆಮೇಲೆ ಏರ್ ಸಿರಮ್ಮು, ಅದು ಬಂದು ಲೋರಿಯಲ್ದು ಮಾಮೂಲಿ ದಿನಕ್ಕೆ ಯೂಸ್ ಮಾಡ್ತೀನಿ. ಆಮೇಲೆ ಮೊರಾಕನ್ ಆಯಿಲ್ದು ಫಂಕ್ಷನ್ ದಿನ ಯೂಸ್ ಮಾಡ್ತೀನಿ, ಅದು ಸ್ವಲ್ಪ ಕಾಸ್ಟ್ಲಿ, ಅದಕ್ಕೆ ಅದನ್ನು ಫಂಕ್ಷನ್ ದಿನ ಹಾಕ್ತೀನಿ. ಇದರಲ್ಲಿ ಮಧ್ಯ ಆಯಿಲ್ ಬಂದರೆ ಖರ್ಚಿಪಲ್ಲಿ ಗೋಕುಲ್ ಪೌಡ್ರು ಹಾಕ್ಕೊಂಡಿರ್ತೀನಿ, ಅದನ್ನು ಮಡಿಸ್ಕೊಂಡು ಸುಮ್ಮನೆ ಹಿಂಗೆ ಅಂದ್ಕೊಳ್ತೀನಿ, ಬೆಳ್ಳಗಾಗ್ಬಿಡ್ತೀನಿ. ಮೇಕಪ್ ಎಲ್ಲಿಂದ ಬಂತು? ಮೇಕಪ್ ಅಂದರೆ ಫೌಂಡೇಶನ್ ಕ್ರೀಮು, ಇನ್ನೊಂದು ಪಿಂಕ್ ಕ್ರೀಮು, ಲಿಪ್ಸ್ಟಿಕ್ಕು, ಆಳು ಮುಳು, ಆಮೇಲೆ ಲಿಪ್ ಬಾಂಬು, ಇದಕ್ಕೂ ಹಚ್ಕೊಳ್ತಾ ಇರ್ತೀನಿ. ಅದು ಒಳಗಡೆ ಇರೋದು ವೈಟ್ ಇದೆ, ಅದನ್ನು ಲಿಪ್ಸ್ಟಿಕ್ ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ತುಟಿನೇ ಪಿಂಕ್ ಇದೆ. ನಾನು ಯಾಕಂದ್ರೆ ಸಿಗರೇಟ್ ಸೇದಲ್ಲ, ಏನು ಕೆಟ್ಟ ಅಭ್ಯಾಸ ಇಲ್ಲದಕ್ಕೆ ಬ್ಲ್ಯಾಕ್ ಆಗಿಲ್ಲ, ನಂದು ಇರೋದೇ ಪಿಂಕ್. ಅದಕ್ಕೆ ಶೈನರ್ ಹಾಕ್ತೀನಿ ಅಷ್ಟೇ, ಲಿಪ್ ಬಾಂಬ್ದು ಶೈನಿಂಗ್ ಇರೋದು ಹಾಕ್ತೀನಿ, ಅದು ಲಿಪ್ಸ್ಟಿಕ್ ತರ ಕಾಣುತ್ತೆ. ಇಷ್ಟಕ್ಕೆ ಯಾವ ಮೇಕಪ್. ಆಮೇಲೆ ಸ್ನಾನದ ಬಗ್ಗೆ ಬರೋದಾದ್ರೆ 20 ನಿಮಿಷ ಸ್ನಾನ, ಸುಳ್ಳು ಸಾರ್. ಅದು ನಾವು ಇವರು ಮಾತಾಡ್ಕೊಂಡು ರಾಮಾಯಣ ತರ ಆಕ್ಟಿಂಗು, ಅದೇ ವೈರಲ್ ಆಗುತ್ತೆ ಆಚೆ, ಅದೇ ಕಂಟೆಂಟು ಅಂತ ಚಂದ್ರಪ್ರಭು ಅವ್ರು ಹೇಳ್ಕೊಟ್ಟಿದ್ದು. ಯಾಕಂದ್ರೆ ನಾನು ಎಲ್ಬೋರ್ಡ್, ಈ ತರ ವಿಷಯದಲ್ಲಿ ಎಲ್ಬೋರ್ಡು, ಯಾವ್ದು ಕಂಟೆಂಟು ಯಾವ್ದು ಪ್ರೋಮೋ ಕಟ್ ಆಗುತ್ತೆ ಅದು ಗೊತ್ತಿಲ್ಲ. ನಾನು ಇಬ್ರು ಜೊತೆ ಸೇರಿ ನಮ್ಮಿಬ್ರು ಮುಖನೂ ಬರ್ತದೆ ಅನ್ಕೊಂಡು ನಾನು ಎಸ್ ಅಂದೆ. ಅವ್ರು ಸ್ಟಾರ್ಟಿಂಗಲ್ಲಿ ತಲೆ ಚೆಚ್ಕೊಂಡು ಮಾಡ್ತೀನಿ, ನಿಮ್ಮ ಮೆಡಿಕಲ್ ಸ್ಟೋರ್ ಯಾವುದು ತೆಗಿಬೇಡಿ, ಇದೇ ಹೈಲೈಟ್ ಆಗುತ್ತೆ, ಇದೇ ಕಂಟೆಂಟ್ ಆಚೆ ಓಡುತ್ತೆ, ಹಿಂಗೆ ಇಟ್ಕೊಂಡಿದ್ರು. ನಾನು ಅಲ್ಲಿ ಇಟ್ಟಿದ್ದಕ್ಕೆ ಕಾಲ್ ಭಾಗ ಕಳ್ತನೇ ಮಾಡಿಬಿಟ್ರು. ಯಾಕಂದರೆ ಅವರು ಫ್ರೀ ಕೊಟ್ಟಿರೋದು ಕೆಳಗಿತ್ತು. ಇದನ್ನು ಅದನ್ನು ಎರಡೂ ಒಂದೇ ಅಂದ್ಕೊಂಡು ನಂದು ಕಾಸ್ಟ್ಲಿ ಅಂತ ಎಲ್ಲ ಎತ್ಕೊಂಡು ಯೂಸ್ ಮಾಡಿ ನಾನು ಕುಟ್ಕೊಂಡು ಹಾಕೊಳ್ಳೋಂಗೆ ಆಗೋಯ್ತು. ಕುಟ್ಕೊಂಡು ಅಂದರೆ ಎಲ್ಲ ಖಾಲಿ ಮಾಡಿಬಿಟ್ಟು ಖಾಲಿ ಇಟ್ಟಿದ್ರು. ನಾನು ನೀರು ಹಾಕ್ಕೊಂಡು ಶೇಕ್ ಮಾಡಿಕೊಂಡು ಕುಟ್ಕೊಂಡು ಹಾಕೊಳ್ಳೋ ಥರ ಮಾಡಿದ್ರು. ಅವಾಗ ನಾನು ಸರ್ ನಿಮ್ಮ ಮೆಡಿಕಲ್ ಸ್ಟೋರ್ ನಂಗೆ ಆಗ್ತಾ ಇಲ್ಲ ಸರ್, ಎಲ್ಲ ಅರ್ಧ ಖಾಲಿ ಆಗ್ಬಿಟ್ಟೈತೆ, ಇನ್ನೂ ಅರ್ಧ ಖಾಲಿ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಎತ್ಕೊಂಡು ಮಂಚದ ಕೆಳಗೆ ಇಟ್ಕೊಂಡು ಸೇಫಾಗಿ ಇಟ್ಕೊಳ್ತೀನಿ. ಹಂಗೂ ಸ್ವಲ್ಪ ಕಳ್ತನ ಆಗೋಗಿದೆ. ಅದು ಬಿಟ್ಟು ಇನ್ನು ಏನೇನೋ ಕದ್ದಿದ್ದಾರೆ ಹೇಳಂಗಿಲ್ಲ. ಅಲ್ಲ, ಬಿಗ್ ಬಾಸ್ ಮನೇಲಿ ಸತೀಶ್ ಅವರು ಹೊರಗಡೆ ಇದ್ದಾಗ ಕೋಟ್ಯಾಂಗಟ್ಲೆ ದುಡ್ಡಿದೆ, ಹೆಸರಿದೆ. ಹಾಂ ಸರ್. ಶೋಕಿ ಮಾಡುವಂತ ಒಂದು ದೊಡ್ಡ ಹುಚ್ಚಿದೆ. ಸರ್. ಯಾಕಂದ್ರೆ ಅದು ಹುಚ್ಚ ಅಂತ ನಾವು ನೆಗೆಟಿವ್ ಆಗಿ ಹೇಳಲ್ಲ, ಅದೊಂದು ಫ್ಯಾಷನ್ ನಿಮ್ಗೆ, ಆ ತರ ಇದೆ. ಅಂತಹ ವ್ಯಕ್ತಿ ಬಿಗ್ ಬಾಸ್ ಹೋಗ್ತಾರೆ. ಅಲ್ಲಿ ಹೋಗಿ ನೀವು ಅನ್ಕೊಂಡಿದ್ರ ನಾನು ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ತೀನಿ ಗುರು, ನನ್ನಿಂದ ಮಾಡಿಸ್ತಾರೆ ಗುರು, ನಾನು ಮಾಡ್ಬೇಕಾ ಅನ್ನೋದು ಏನಾದ್ರು ನಿಮ್ಗೆ ಅನ್ಕೊಂಡಿದ್ದೆ? ಸರ್, ನಾನು ಹೋಗೋಕ್ಕಿಂತ ಮುಂಚೆನೇ ಟಿವಿಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅಲ್ಲಿ ಹೋದ್ರೆ ಬಾತ್ರೂಮೇ ನಾನು ತಗೊಳ್ಳೋದು. ಯಾಕಂದ್ರೆ ಬಾತ್ರೂಮ್ ಬಂದು ಯಾರು ಒಪ್ಪಲ್ಲ ಅಂತ ಪವರ್ ಟಿವಿ ಚಾನಲ್ದು ನ್ಯೂಸ್ ನೋಡಿ ನಾನು ಒಳಗಿದ್ದಾಗ ಆಚೆ ಬಂದು ನ್ಯೂಸ್ ಕೊಡೋಕ್ಕಾಗಲ್ಲ. 5 ದಿವಸ ನ್ಯೂಸಲ್ಲೇ ಹೇಳ್ಬಿಟ್ಟು ಹೋಗಿದ್ದೀನಿ. ಅಲ್ಲಿ ನಾನು ಯಾರು ಒಪ್ಕೊಳ್ಳಲ್ಲ, ಅದು ಕಕ್ಕಸ್ ತೊಳೆಯೋದು, ಬಾತ್ರೂಮ್ ತೊಳೆಯೋದು, ಅದನ್ನೇ ನಾನು ಒಪ್ಕೊಳ್ತೀನಿ. ಅದನ್ನು ಬರೀ ಕೈಯಲ್ಲಿ ತೊಳಿತೀನಿ, ನನಗೇನದು ಅಸಹ್ಯ ಅನ್ಸಲ್ಲ ಅನ್ನೋದು ಪವರ್ ಟಿವಿ ಚಾನಲ್ ದೀಪಿಕಾ ಅವ್ರಿಗೆ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅದರಲ್ಲಿ ನೋಡಿ 5 ದಿವಸ ಮುಂಚೆನೇ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅಲ್ಲ, ಅಂದರೆ
ದುಡ್ಡು ಬಂದ ತಕ್ಷಣ ಮನುಷ್ಯನಿಗೆ ಅಹಂಕಾರ, Change ಆಗ್ತಾರೆ, ಗೌರವ, ಸಹಜ. ಹೌದು. ಯಾಕಂದ್ರೆ ಈ ಒಂದು ನಾನೇನ್ ಮಾತಾಡ್ತಿದೀನಿ ಇದು ನಿಮ್ ಜೀವನದಲ್ಲಿ ಕೂಡ ಆಗಿರೋಂಥ ನಾನು ಆಮೇಲೆ ಮಾತಾಡ್ತೀನಿ. ಹೌದಾ? ದುಡ್ಡು ಅನ್ನೋದು ಎಂತನೂ ಕೂಡ ಬದಲಾಯಿಸ್ಬಿಡುತ್ತೆ. ಹೌದು. ನಮ್ಮ ಜೊತೆಲಿ ಹುಟ್ಟಿದವ್ರನ್ನ, ಜೊತೆಲಿ ಇದ್ದವ್ರನ್ನ, ಸಂಬಂಧಿಕರನ್ನ, ಫ್ರೆಂಡ್ಸ್ ಎಲ್ಲರನ್ನೂ ಬದಲಾಯಿಸುತ್ತೆ. ಆದ್ರೆ ನಿಮಗೆ ದುಡ್ಡು ಇತ್ತು, ಹೆಸರು ಇತ್ತು, ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಜೀವನದಲ್ಲಿ ನೆಮ್ಮದಿ ಖುಷಿ ಅನ್ನೋದು ಸಿಗ್ಲಿಲ್ಲ ಅಂತ ನನ್ನ ಒಂದು ಪ್ರಶ್ನೆ. ಅದು ನಾನು ಮದುವೆ ಆಗಿ ಅವ್ರು ಬಿಟ್ಟೋಗೋರ್ಗಷ್ಟೇ ನನಗೆ ನೆಮ್ಮದಿ ಇರಲಿಲ್ಲ. ಬಿಟ್ಟೋದ್ಮೇಲಂತೂ ರಾಯಲ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ಮಗನ ಜೊತೆ ನೆಮ್ಮದಿಯಾಗಿದ್ದೀನಿ. ಇನ್ನೊಂದು ಮದುವೆದು ಯೋಚನೆ ಮಾಡಿದೆ, ನೆಮ್ಮದಿಯಾಗಿದ್ದೀನಿ, ಅಷ್ಟು ಖುಷಿಯಾಗಿದ್ದೀನಿ, ಯಾವ ಟೆನ್ಷನ್ ಇಲ್ಲ. ಆದರೆ ಬಿಗ್ ಬಾಸ್ ಮನೆ ಒಳಗೆ ಅವರೆಲ್ಲ ನನಗೆ ಅವಮಾನ ಮಾಡಿ ತುಂಬ ಆಡ್ಕೊಂಡ್ರು. ಯಾಕಂದ್ರೆ ಏನು ಹೇಳಿದ್ರು ನಂಬ ಸ್ಟೇಜಲ್ಲಿ ಇಲ್ಲ. ಅಲ್ಲಿ ತುಂಬ ಬೇಜಾರಾಯ್ತು. ಯಾಕಂದ್ರೆ ತಿಳ್ಕೊಂಡು ಮಾತಾಡಬೇಕು, ಏನಾದ್ರು ಹೇಳಂತ ಕೇಳಿಸ್ಕೋಬೇಕು, ಆಮೇಲೆ ಆಚೆ ಬಂದ್ಮೇಲೆ ಚೆಕ್ ಮಾಡ್ಬೇಕು. ಈಗ ನೋಡಿ ಕರಿಬಸಪ್ಪ ಅಮಿತ್ ಚೆಕ್ ಮಾಡದೆ ನನ್ನ ಬಗ್ಗೆ ಬ್ಯಾಡ್ ಆಗಿ ಮಾತಾಡಿದ್ದಾರೆ. ನನಗೇನು ಅವ್ರ ಮೇಲೆ ಬೇಜಾರಿಲ್ಲ. ಆದರೆ ಕರಿಬಸಪ್ಪ ಅವರು ಕೂತ್ಕೊಂಡು ನೋಡಿದ್ದಾರೆ, ಏನು ಸಾರ್ ಈ ಲೆವೆಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ಸು, ಅಲ್ಲಿ ಬಾತ್ರೂಮ್ ತೊಳಿತಾ ಇದ್ರಲ್ಲ ಸರ್ ಅಂತಾರೆ. ನಾನೇನು ತೊಳೆದ್ರೆ ಏನಾರು ಯಾರಿಗಾರು ಅವಮಾನ ಆಯ್ತಾ, ನಿಮ್ಗೆ ಅವಮಾನ ಆಯ್ತಾ, ನನ್ಗಾಯ್ತಾ, ನನಗೇನಾಗಿಲ್ಲಪ್ಪ ಅಂತ ಹಂಗೆ ಮಾತಾಡಿದ್ದೀನಿ. ಬೇಕಾದ್ರೆ ಈಗಲೇ ಸ್ಪೀಕರ್ ಫೋನ್ ಹಾಕೊಂಡು ಮಾಡ್ತೀನಿ. ಏನಿದ್ರು ಸರ್ ತಗ್ಗಿ ಬಗ್ಗೆ ನಡೆದ್ರೆ, ಆಮೇಲೆ ನಾವು ಕರೆಕ್ಟ್ ಮಾಡ್ತಿದ್ವಿ ಅಂದರೆ ಯಾರಿಗೂ ಹೆದರ್ಬೇಕಾಗಿಲ್ಲ ಸರ್. ನಾನೀಗ ಯಾರಿಗಾರ ಮೋಸ ಮಾಡಿದ್ದೀರಾ, 50 ಕೋಟಿ ನ್ಯಾಯಾರ ತೊಗೊಳ್ತೀನಿ, 100 ಕೋಟಿ ಯಾರ ನಾಯಿ ತೊಗೊಳ್ತೀನಿ. ಅದು ಕೇಸ್ ಆದರೆ ಆನ್ಸರ್ ಮಾಡೋನು ನಾನು. ಅದರಿಂದ ನಿಮ್ಮ ಹತ್ರ, ನಿಮ್ಮ ತಂದೆ ಹತ್ರ ಇಸ್ಕೊಂಡು ಸಾಲ ಇದ್ದು ನಿಮ್ಮ ಮೋಸ ಮಾಡಿದ್ದೀನಾ, ಇಲ್ಲ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಮೋಸ ಮಾಡಿದ್ದೀನಾ, ಇಲ್ಲ ಇನ್ಯಾರಿಗಾರು ಏನಾರು ಚೀಟಿಂಗ್ ಮಾಡಿ ಟೋಪಿ ಹಾಕಿ ಮಾರಿದ್ದೀನಾ? ನನ್ನ ಪಾಡಿಗೆ ನಾನು ತಗೊಂಡಿದ್ದೀನಿ, ನನ್ನ ಶೋಕಿಗೆ ನಾನು ತಗೊಂಡಿದ್ದೀನಿ. ನಾನು ಬಂದು ಆಸ್ತಿ ಮಾಡೋ ಇಂಟ್ರೆಸ್ಟ್ ಇಲ್ಲ, ಸೈಟ್ ತಗೊಳ್ಳೋದು, ಕಾರ್ ತಗೊಳ್ಳೋದು, ಬಂಗ್ಲಾ, ಮನೆ ಏನು ಇಂಟ್ರೆಸ್ಟ್ ಇಲ್ಲ. ನನಗೆ ನಾಯೇ ಆಸ್ತಿ. ನಾಯಲ್ಲಿ ದುಡಿತೀನಿ, ನಾಯಿ ತಗೊಳ್ತೀನಿ, ಸೈಟ್ ತಗೊಳ್ಳೋ ಬದಲು ನಾಯಿ ತಗೊಳ್ತೀನಿ. ಅವಾಗ ಸೇವಿಂಗ್ಸ್ ಎಲ್ಲಿಂದ ಬರುತ್ತೆ? ಅದ್ರಲ್ಲಿ ತಿರ್ಗಾ ದುಡಿತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.